ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ತುಂಬ ಸಮಯ ಆದ ನಂತರ ನಾನು ಪುನಃ ವಿಡಿಯೋ ಮಾಡ್ತಿದ್ದೇನೆ. ಸೊ ನಾವು ಇವತ್ತು ಊಟಿ ಕಡೆ ಬಂದಿದ್ದೇವೆ. ಸೊ ಆ್ಯಸ್ ಅ ವೆಕೇಷನ್ ಮಾಡ್ಕೊಂಡೊಂದು 5 days ಟ್ರಿಪ್ಪಿಗೆ ಬನ್ನಿ. ನಾವು ಹೋಗುವಂತಹ ಕೆಲವು ಪ್ಲೇಸಸ್ಗಳನ್ನು ನಾನು ನಿಮಗೆ ತೋರಿಸ್ಕೊಡ್ತಿದ್ದೇವೆ. ಸೊ ನೋಡುವ ಹೇಗಿದೆ ಅಂತ ಹೇಳಿ. ಆಲ್ರೆಡಿ ಮಳೆ ಬರ್ತಿದೆ, ಅದರ ನಡುವೆ ಸ್ವಲ್ಪ ಫಾಗ್ ಕೂಡ ಇತ್ತು ನಮಗೆ. ಸೊ ಅದರ ಕಂಪ್ಲೀಟ್ ವಿಡಿಯೋನ ನಾನು ನಿಮ್ಗೆ ಹಾಕ್ತೇನೆ. ಬನ್ನಿ ನಾವೀಗ ಫಸ್ಟಿಗೆ ಒಂದು ಮ್ಯೂಸಿಯಂ ಕಡೆ ಹೋಗುವ. ಸ್ಟೋನ್ ಮ್ಯೂಸಿಯಂ ಅಂತ ಹೇಳಿ, ಅಥವಾ ಗೌರ್ಮೆಂಟ್ ಮ್ಯೂಸಿಯಂ ಅಂತ ಕೂಡ ಅದನ್ನು ಕರೀತಾರೆ. ಸೊ ಅಲ್ಲಿ ಭೇಟಿ ಕೊಟ್ಟು ಬರುವ ನಾವು. ಇದು ಗೌರ್ಮೆಂಟ್ ಮ್ಯೂಸಿಯಂ ಅಂತ ಹೇಳಿ ಇದನ್ನು ಕರೀತಾರೆ. ಸೊ ಆ್ಯಕ್ಚುಲಿ ಏನಪ್ಪ ಅಂದರೆ ಇಲ್ಲಿ ಒಳಗಡೆಯಿಂದ ನಮಗೆ ವಿಡಿಯೋಗ್ರಫಿ ಮಾಡೋಕ್ಕೆ ಬಿಡೋದಿಲ್ಲ. ಸೊ ಜಸ್ಟ್ ಒಂದು ಕ್ಲಿಪ್ಪನ್ನು ಹಾಕಿದೆ ನಾನಿಲ್ಲಿ. ನಾವು ಸೆಕೆಂಡ್ ಬಂದಂತಹ ಪ್ಲೇಸ್ ಟೀ ಫ್ಯಾಕ್ಟ್ರಿ ಆ್ಯಂಡ್ ಚಾಕ್ಲೇಟ್ ಫ್ಯಾಕ್ಟ್ರಿ. ಸೊ ಅದು ಒಟ್ಟೊಟ್ಟಿಗಿದೆ. ಹಾಗೆ ಅಲ್ಲಿ ಒಂದು ವಿಸಿಟ್ ಮಾಡುವ. ಮಳೆ ಕೂಡ ಇದೆ, ಚಳಿ ಕೂಡ ಇದೆ. ಮಳೆ ಜೊತೆ ಚಳಿ ಕೂಡ ಇದೆ. ಮನೆಯಲ್ಲಿ ಹೋಗಿ ವಿಸಿಟ್ ಮಾಡ್ಕೊಂಡು ಬರುವ. ನೋಡಿ, ಇದೆ ಟೀ ಆ್ಯಂಡ್ ಚಾಕ್ಲೇಟ್ ಫ್ಯಾಕ್ಟ್ರಿ. ಸೊ ಮೇಲ್ಗಡೆ ಕರೀತಿದ್ದಾರೆ ನೋಡು. ಬನ್ನಿ ನಾವು ಮೊದಲಿಗೆ ಚಾಕ್ಲೇಟ್ ಫ್ಯಾಕ್ಟ್ರಿಗೆ ಹೋಗುವ. ಸೊ ಈ ಚಾಕ್ಲೇಟ್ ಫ್ಯಾಕ್ಟ್ರಿಯಲ್ಲಿ ಎಂಟ್ರೆನ್ಸ್ ಫೀ ಬಂದು 30 rupees ಇರುತ್ತೆ. ಇಲ್ಲಿ ನಮಗೊಂದು LED TV ಹಾಗಿರುತ್ತೆ ಅಲ್ವಾ. ಸೊ ಅದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ ಯಾವ ರೀತಿ ಪ್ರೊಸೆಸ್ ಇದೆ ಅಂತ, ಬಟ್ ಅಲ್ಲಿ ತೋರಿಸ್ಕೊಡೋದಿಲ್ಲ. ಹಾಗೆ ನಮಗೆ ಸ್ಯಾಂಪಲ್ ಆಗಿ ಇಲ್ಲಿ ಚಾಕ್ಲೇಟ್ಸ್ಗಳನ್ನು ಕೊಡ್ತಾರೆ. ಒಂದು ಡಾರ್ಕ್ ಚಾಕ್ಲೇಟ್ ಆ್ಯಸ್ ವೆಲ್ ಆ್ಯಸ್ ಮಿಲ್ಕ್ ಚಾಕ್ಲೇಟ್ ಎರಡನ್ನು ಕೊಡ್ತಾರೆ. ಸೊ ಇಲ್ಲಿಂದ ಒಂದು ಸ್ವಲ್ಪ ಕೆಳಗಡೆ ನೋಡಿದರೆ ಒಂದು ಒಳ್ಳೆ ವ್ಯೂ ಕಾಣ್ತದೆ. ಸೊ ತುಂಬಾ ಚೆನ್ನಾಗಿರುತ್ತೆ ನೋಡಲಿಕ್ಕೆ. ಸೊ ಹಾಗಾಗಿ ನಾನು ಅಲ್ಲಿಂದ ಒಂದು ಕ್ಲಿಪ್ಪನ್ನು ತಗೊಂಡೆ. ಬನ್ನಿ ನೆಕ್ಸ್ಟ್ ನಾವು ಹೋಗುವ ಟೀ ಫ್ಯಾಕ್ಟ್ರಿಗೆ. ಸೊ ಟೀ ಫ್ಯಾಕ್ಟ್ರಿ ಬಂದು ನಿಮಗೆ ಎಂಟ್ರಿ ಫೀ ಇರುವಂತಹದ್ದು 10 rupees ಇರುತ್ತೆ. ಸೊ ಇಲ್ಲಿ ನೋಡಿ, ಸೈಡಲ್ಲಿ ನಿಮಗೆ ಈ ಟೀ ಮಾಡುವಂತಹ ಎಲೆಗಳನ್ನು ಇಟ್ಟಿದ್ದಾರೆ. ಸೊ ಈ ಎಲೆಗಳನ್ನು ಯೂಸ್ ಮಾಡಿಕೊಂಡು ಅವ್ರು ಯಾವ ರೀತಿ ಟೀಯನ್ನು ಮಾಡ್ತಾರೆ ಅಂತ ಹೇಳಿ ಇಲ್ಲಿ ಕೂಡ ನಮಗೊಂದು ಟಿ ವಿಯಲ್ಲಿ ಅವರು ವಿಡಿಯೋನ ಹಾಕಿ ತೋರಿಸ್ತಾರೆ. ಬಟ್ ಅವರ ಪ್ರೋಸೆಸ್ಸನ್ನು ಕೂಡ ಇಲ್ಲಿ ಒಬ್ಬರು ಎಕ್ಸ್ಪ್ಲೇನ್ ಮಾಡ್ತಾರೆ. ಬಟ್ ಅದನ್ನು ನೋಡಲಿಕ್ಕೆ ನಮಗೆ ಬಿಡೋದಿಲ್ಲ, ಪ್ರೋಸೆಸ್ಸನ್ನು ಒಳಗಡೆ ನೋಡ್ಲಿಕ್ಕೆ ಬಿಡೋದಿಲ್ಲ. ಜಸ್ಟ್ ನಮ್ಮ ಫೋಟೋನ ತಗೊಳ್ಬೋದು ಅಷ್ಟೇ. ಸೊ ನೋಡ್ಕೊಂಡು ಬರುವ ಹೇಗೆ ಅಲ್ಲಿ ಅವರ ಮಿಷನರಿ ಯಾವ ರೀತಿ ಇದೆ ಅಂತ ಹೇಳಿ ನಾವು ನೋಡ್ಕೊಂಡು ಬರುವ. ಅದೇ ರೀತಿ ನಮಗೆ ಇಲ್ಲಿ ಕೂಡ ಅವರು ಟೀಯನ್ನು ಕೊಡ್ತಾರೆ. ಸೊ ಇಲ್ಲಿ 2 ಫ್ಲೇವರ್ ಇದ್ದು ಟೀಯನ್ನು ನಮಗೆ ಟೇಸ್ಟ್ ಮಾಡಲಿಕ್ಕೆ ಕೊಡ್ತಾರೆ. ಒಂದು ಮಸಾಲ ಟೀ, ಇನ್ನೊಂದು ಇಲೈಚಿ ಟೀ ಅಂತ ಹೇಳಿ. ಸೊ ಅದು 2ರಲ್ಲಿ ಯಾವ್ದು ಬೇಕು ಅದು ನಮ್ಮ ಚಾಯ್ಸಲ್ಲಿ ನಾವು ತಗೊಳ್ಬಹುದು. ಸೊ ನೋಡ್ಕೊಂಡು ಬರುವ ಹೇಗಿದೆ ಅವರ ಮಿಷನರಿ ಅಂತ ಹೇಳಿ ನಾವು ನೋಡ್ಕೊಂಡು ಬರುವ. ಇದೇ ವ್ಯೂ ನೋಡಿ, ಅಲ್ಲಿಂದ ನಮಗೆ ಮೇಲಿಂದ ಕಾಣುವಂಥ ವ್ಯೂ ತುಂಬಾ ಚೆನ್ನಾಗಿದೆ ನೋಡಿ. ಆ ದಿವಸ ಮಳೆ ಬೇರೆ ಇತ್ತು ನಾವು ಹೋದ ದಿವಸ, ಹಾಗೆ ತುಂಬಾ ಫಾಗಿ ಆಗಿ ತುಂಬಾ ಚೆನ್ನಾಗಿತ್ತು ನೋಡಲಿಕ್ಕೆ. ಹಾಗೆ ಅದರದ್ದೊಂದು ವಿಡಿಯೋ ತೆಗೆದು ನಾನು ಹಾಕಿದ್ದೇನೆ ನೋಡಿ ಹೇಗಿತ್ತು ಅಂಥೇಳಿ. ಸೂಪರ್ ಆಗಿತ್ತು ನೋಡಲಿಕ್ಕೆ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ನನ್ನ ಇವತ್ತಿನ ವ್ಲಾಗನ್ನು ಮುಗಿಸ್ತಿದ್ದೇನೆ. ನಾವು ಸಿಗುವ ಇನ್ನೊಂದು ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.